ತಮಿಳುನಾಡಿನ ರಾಜಕಾರಣವೇ ಹಾಗೆ ಕಣ್ರಿ. ಮೊದಲಿನಿಂದಲೂ ಕೂಡ ವರ್ಣರಂಜಿತ ರಾಜಕಾರಣ ಈ ದ್ರಾವಿಡರ ನಾಡಿನಲ್ಲಿ. ಹಾಗೆಯೇ ಕೆಲವೊಮ್ಮೆ ಅತಿರೇಕಕ್ಕೂ ಕೂಡ ಹೋಗಿದ್ದನ್ನ ನಾವು ನೋಡಿದ್ದೀವಿ. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗಬಹುದು. ಅಧಿಕಾರದ ಮೆಟ್ಟಿಲೇರೋದಕ್ಕೆ ಇಲ್ಲಿ ಯಾರನ್ನು ಬೇಕಾದ್ರೂ ಕೂಡ ಕೆಳಗೆ ಒದೆಯಬಹುದು. ಇದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ಅಂದ್ರೆ ತಮಿಳುನಾಡು ಬಿಜೆಪಿಯ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ಅವರು ರಾಜೀನಾಮೆಯನ್ನ ಕೊಟ್ಟಿರೋದು. ಅಣ್ಣಾ ಡಿಎಂಕೆಗಾಗಿ ಅಣ್ಣಾಮಲೈ ಸ್ಥಾನ ಪಲ್ಲಟ. ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಿಸೈನ್. ತಮಿಳರ ನೆಲದಲ್ಲಿ ಪೊಲಿಟಿಕ್ಸ್ ಒಮ್ಮೊಮ್ಮೆ ವಿಚಿತ್ರ ಅನ್ನಿಸಬಹುದು. ಹೆಚ್ಚಾಗಿ ಸಿನಿಮಾ ಪ್ರಭಾವವು ರಾಜಕಾರಣದಲ್ಲಿ ಮಹತ್ತರ ಪಾತ್ರ ವಹಿಸುತ್ತಾ ಬಂದಿದೆ. ಇದಕ್ಕೆ ಉದಾಹರಣೆಯಾಗಿ ಸಿನಿರಂಗದಲ್ಲಿ ಹೆಸರು ಮಾಡಿದ ಎಂಜಿಆರ್, ಕರುಣಾನಿಧಿ, ಜಯಲಲಿತಾ ಇಲ್ಲಿ ಸಿಎಂ ಪಟ್ಟಕ್ಕೇರಿದ್ದು, ವಿಜಯಕಾಂತ್, ಕಮಲ್ ಹಾಸನ್ ಇದೀಗ ವಿಜಯರಂತ ನಟರು ಹೊಸ ರಾಜಕೀಯ ಪಕ್ಷಗಳನ್ನ ಸ್ಥಾಪಿಸಿದ್ದು, ಇದೀಗ ಮತ್ತೊಂದು ರೀತಿ ಹೈಡ್ರಾಮಾಗೆ ಸಾಕ್ಷಿಯಾಗಿದೆ ತಮಿಳುನಾಡು. ಅದೇನೆಂದ್ರೆ ಅಣ್ಣಾ ಡಿಎಂಕೆ ಮೈತ್ರಿಗಾಗಿ ಬಿದ್ದಿದೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ವಿಕೆಟ್. ಹೇಳಿ ಕೇಳಿ ತಮಿಳುನಾಡಿನಲ್ಲಿ 2026ರಲ್ಲಿ ನಡೆಯೋ ವಿಧಾನಸಭಾ ಚುನಾವಣೆಗಾಗಿ ಈಗಿನಿಂದಲೇ ರಣತಂತ್ರ ರೂಪಿಸ್ತಾ ಇದೆ ಬಿಜೆಪಿ. ಜಾತಿ ಸಮೀಕರಣದ ಮೂಲಕ ಆಡಳಿತಾರೂಢ ಡಿಎಂಕೆಯನ್ನ ಅಧಿಕಾರದಿಂದ ಕಿತ್ತೊಗೆಯಲೇಬೇಕು ಅನ್ನೋ ದಿಲ್ಲಿ ಮೋದಿ ಅಮಿತ್ ಶಾ ಅಜೆಂಡಾ. ಹೀಗಾಗಿ ಈಗಿನಿಂದಲೇ ಅಮಿತ್ ಶಾ ಶುರು ಮಾಡಿದ್ದು ಚದುರಂಗದಾಟ. ಒಮ್ಮೊಮ್ಮೆ ದೊಡ್ಡ ಪಾನ್ ಹೊಡೆಯಬೇಕಾದ್ರೆ ಪ್ರಮುಖ ಪಾನ್ ಬಲಿ ಕೊಡೋ ಕೆಲಸ ನಡೀತದೆ. ಈಗಲೂ ನಡೆದಿದ್ದು ಅದೇ. ತಮಿಳುನಾಡಿನಲ್ಲಿ ಎಷ್ಟೇ ತಿಪ್ಪುರಲಾಗ ಹಾಕಿದ್ರೂ ಬಿಜೆಪಿ ಅದ್ಯಾಕೋ ಏನೋ ಮೇಲೇರುತ್ತಲೇ ಇಲ್ಲ. ಖಡಕ್ ಪೊಲೀಸ್ ಅಧಿಕಾರಿಯಾಗಿದ್ದ ಅಣ್ಣಾಮಲೈ ಕರ್ನಾಟಕದಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ತವರಿನಲ್ಲಿ ಬಿಜೆಪಿ ಮೂಲಕ ರಾಜಕಾರಣವನ್ನ ಪ್ರವೇಶಿಸಿದ್ರು. ಇಲ್ಲೂ ಕೈಚಳಕ ತೋರಿದ ಅಣ್ಣಾಮಲೈ ಪಕ್ಷ ಸೇರಿದ ಕೆಲ ವರ್ಷಗಳಲ್ಲೇ ರಾಜ್ಯ ಅಧ್ಯಕ್ಷ ಗಾದಿಗೇರಿದ್ದು ಕಮ್ಮಿ ಸಾಧನೆ ಏನಲ್ಲ. ಅಧ್ಯಕ್ಷರಾದ ಮೇಲೆ ತಮ್ಮ ಜನಪರ ಹೋರಾಟಗಳಿಂದಾಗಿ ಬೆಳೆದು ನಿಂತಿದ್ದು ದೊಡ್ಡ ನಾಯಕರಾಗಿ. ಪ್ರತಿಪಕ್ಷ ಎಐಎಡಿಎಂಕೆಗಿಂತ ಇವರದ್ದೇ ಹೆಚ್ಚು ಸದ್ದು. ಇದೇ ಈಗ ಇವರ ಹುದ್ದೆಗೆ ಕುತ್ತು ತಂದಿದ್ದು. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ರೆ ಬಿಜೆಪಿಗೆ ಬೇರೆ ಕಡೆ ನೆಲೆಯೇ ಸಿಕ್ತಿಲ್ಲ. ಈ ಸಲ ತಮಿಳುನಾಡಿನಲ್ಲಿ ಪಕ್ಷಕ್ಕೆ ಉತ್ತಮ ಅಡಿಪಾಯ ಹಾಕಲೇಬೇಕು ಅಂತ ಟೊಂಕ ಕಟ್ಟಿ ನಿಂತ ಅಮಿತ್ ಶಾ ಇದಕ್ಕಾಗಿ ಮತ್ತೆ ಸ್ನೇಹ ಹಸ್ತ ಚಾಚಿದ್ದು ಎಡಿಎಂಕೆ ಜೊತೆಗೆ. ಪಕ್ಷದ ನಾಯಕ ಪಳನಿಸ್ವಾಮಿ ಜೊತೆ ದಿಲ್ಲಿಲಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಅಮಿತ್ ಶಾ. ಆಗ ಪಳನಿಸ್ವಾಮಿ ಬಿಜೆಪಿ ಮೈತ್ರಿಗೆ ಇಟ್ಟ ಮೊದಲ ಷರತ್ತೇನೆಂದ್ರೆ ಅದು ಅಣ್ಣಾಮಲೈ ಪದಚ್ಯುತಿ. ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈರನ್ನ ಕೆಳಗಿಳಿಸಿದ್ರೆ ಮೈತ್ರಿಗೆ ನೋ ಪ್ರಾಬ್ಲಮ್ ಅಂದ್ರು ಪಳನಿಸ್ವಾಮಿ. ಮೊದಲು ಇಕ್ಕಟ್ಟಿಗೆ ಸಿಲುಕಿದ ಅಮಿತ್ ಶಾ ಆಮೇಲೆ ಪಕ್ಷದ ಹಿತಾಸಕ್ತಿಗಾಗಿ ನಿಷ್ಠಾವಂತ ನಾಯಕ ಅಣ್ಣಾಮಲೈ ಸ್ಥಾನಚ್ಯುತಿಗೆ ಓಕೆ ಅಂದುಬಿಟ್ರು. ಈ ಪ್ರಾಮಿಸ್ ಅನುಷ್ಠಾನದ ಭಾಗವೇ ಅಣ್ಣಾಮಲೈ ರಿಸೈನ್. ಹಾಗೆ ಬಿಜೆಪಿ ಹೈಕಮಾಂಡ್ ಅಪ್ಪಣೆಯನ್ನ ದೂಸರಾ ಮಾತೆ ಇಲ್ಲದೆ ಶಿರಸಾವಹಿಸಿ ಪಾಲಿಸುತ್ತಾರೆ ಪಕ್ಷದ ಕಟ್ಟಾಳು ಅಣ್ಣಾಮಲೈ. ಇಲ್ಲಿ ಮೇಲ್ನೋಟಕ್ಕೆ ಅಣ್ಣಾಮಲೈ ರಾಜೀನಾಮೆಗೆ ಬಿಜೆಪಿ ಕೊಡುತ್ತಿರೋ ಕಾರಣ ಪಳನಿಸ್ವಾಮಿ ಹಾಗೂ ಅಣ್ಣಾಮಲೈ ಇಬ್ಬರು ಗೌಂಡರ್ ಜಾತಿಗೆ ಸೇರಿದ ಕಾರಣ. ಮೈತ್ರಿ ಪಡೆ ಕ್ಯಾಸ್ಟ್ ಈಕ್ವೇಷನ್ ಮಿಸ್ ಹೊಡೆಯುತ್ತೆ ಅಂತ. ಅಲ್ಲದೆ ಇಬ್ಬರು ಪ್ರಾದೇಶಿಕವಾಗಿ ಕೊಂಗನಾಡು ಪ್ರದೇಶಕ್ಕೆ ಸೇರಿದ್ದು ಕೂಡ ಅಣ್ಣಾಮಲೈ ರಾಜೀನಾಮೆ ಪಡೆಯೋಕೆ ಇನ್ನೊಂದು ರೀಸನ್. ಬಿಜೆಪಿ ಪಕ್ಷದ ಕಟ್ಟಾಳು ಅಣ್ಣಾಮಲೈ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಏನು ಕಾರಣ, ರಾಜಕೀಯ ಚದುರಂಗ ಏನು ಇದರಲ್ಲಿ ಅಂತ ಹೇಳಿ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಅಣ್ಣಾ ಡಿಎಂಕೆ ಮೈತ್ರಿಗೆ ಅಣ್ಣಾಮಲೈ ಅವರ ತಲೆದಂಡ ಆಗಿದೆ. ಹೈಕಮಾಂಡ್ ಸೂಚನೆಯಂತೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರ ನಿರ್ಧಾರ ಅಲ್ಲ ಇದು. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ಅವರು ಗುಡ್ ಬೈ ಹೇಳಿದ್ದಾರೆ. ರಿಸೈನ್ಗೆ ಮೈತ್ರಿ ಜಾತಿ ಸಮೀಕರಣ ಕಾರಣ ಅನ್ನೋದು ಲೆಕ್ಕಾಚಾರ ಅಥವಾ ಸ್ಟ್ರಾಟರ್ಜಿ ಅಂತೇಳಿ ಹೇಳ್ತಾ ಇದ್ದಾರೆ. ಎಐಎಡಿಎಂಕೆ ನಾಯಕ ಪಳನಿಸ್ವಾಮಿಯೂ ಕೂಡ ಅದೇ ಸಮುದಾಯದವರು ಆಗಿರೋ ಕಾರಣದಿಂದ ಅಣ್ಣಾಮಲೈ ಅವರದ್ದು ಕೂಡ ಇದೇ ಸಮುದಾಯ. ಹೀಗಾಗಿ ಜಾತಿ ಪ್ರಾತಿನಿಧ್ಯ ಸರಿದೂಗಿಸೋ ಪ್ರಯತ್ನ ಬಹುಶಃ ಮಾಡಿದ್ದಾರೆ ಅನ್ನೋದು ಲೆಕ್ಕಾಚಾರ. ಅಣ್ಣಾಮಲೈ ರಿಸೈನ್ಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ಮೇಲ್ನೋಟಕ್ಕೆ ಜಾತಿ ಕಾರಣವನ್ನ ವರಿಷ್ಠರು ಮುಂದಿಟ್ಟಿದ್ದಾರೆ. ಆದ್ರೆ ಲೆಕ್ಕಾಚಾರ ಸ್ಟ್ರಾಟರ್ಜಿ ಬೇರೆನೇ ಇದೆ. ಬೇರೆಯೇ ರಾಜಕೀಯ ಅಥವಾ ರಾಜೀನಾಮೆಯ ಒಳಮರ್ಮ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹಿಂದಿನಿಂದಲೂ ಕೂಡ ಎಐಎಡಿಎಂಕೆ ವಿರೋಧಿಯಾಗಿದ್ರು ಅಣ್ಣಾಮಲೈ. ಜಯಲಲಿತಾ ಭ್ರಷ್ಟಾಚಾರದ ಬಗ್ಗೆ ಈ ಹಿಂದೆ ಅಣ್ಣಾಮಲೈ ಪ್ರಸ್ತಾಪ ಮಾಡಿದ್ರು. ಭ್ರಷ್ಟಾಚಾರಕ್ಕೆ ಮಾಜಿ ಸಿಎಂ ಜೈಲೆಂದಿದ್ದ ಅಣ್ಣಾಮಲೈ ಅವತ್ತು ಜಯಲಲಿತಾ ಹಿಂದುತ್ವ ಪ್ರತಿಪಾದಕಿ ಅಂತ ಹೇಳಿ ವಾದ ಮಾಡಿದ್ರು.
370 370 ವಿಧಿ ಬಂದಾಗ ಜಯಲಲಿತಾ ವಿರೋಧ ಮಾಡ್ತಿದ್ರು ಅಂತೇಳಿ ಅಣ್ಣಾಮಲೈ ಹೇಳಿದ್ರು. ಈ ವಾದ ಪ್ರಬಲವಾಗಿ ಅಣ್ಣಾಮಲೈ ಮತ್ತೆ ಡಿಎಂಕೆ ಖಂಡಿಸಿತ್ತು. ಹೀಗಾಗಿ ಬಿಜೆಪಿ ಮೈತ್ರಿ ಕಡಿತಗೊಳಿಸಿದ್ದು ಕೂಡ ಇದೇ ಎಲ್ಲ ಮಾತುಗಳಿಂದ ನೊಂದು ಅಂತೇಳಿ ಹೇಳ್ತಾರೆ. ಎರಡೂ ಪಕ್ಷ ಪ್ರತ್ಯೇಕವಾಗಿ ಎಲೆಕ್ಷನ್ ಈ ಹಿಂದಿನ ಲೋಕಸಭಾ ಚುನಾವಣೆಯನ್ನ ಸ್ಪರ್ಧೆ ಮಾಡುತ್ತೆ. ಆಗ ಬಿಜೆಪಿ ಒಂದು ಗೆಲ್ಲೋದಿಲ್ಲ, ಅದು ಗೊತ್ತಿರೋ ವಿಚಾರ. ಅಣ್ಣಾಮಲೈ ಕಂಡ್ರೆ ಎಐಎಡಿಎಂಕೆ ಉರಿದು ಬೀಳುತ್ತೆ. ಈಗ ಮರು ಮೈತ್ರಿಗೆ ಅಮಿತ್ ಶಾ ಬಳಿ ಪಳನಿಸ್ವಾಮಿ ಈ ಷರತ್ತನ್ನ ವಿಧಿಸ್ತಾರೆ. ಅಣ್ಣಾಮಲೈ ಕೆಳಗಿಳಿಸಿದ್ರೆ ಮಾತ್ರ ಬಿಜೆಪಿ ಸಖ್ಯ ಮಾಡ್ತೀವಿ ಅಂತ ಹೇಳಿ. ಈ ಷರತ್ತಿಗೆ ಒಲ್ಲದ ಮನಸ್ಸಿನಿಂದ ಅಮಿತ್ ಶಾ ಒಪ್ಪಿಗೆ ಕೊಡ್ತಾರೆ. ಬಾರದ ಮನಸ್ಸಿನಲ್ಲೇ ಅಣ್ಣಾಮಲೈ ರಾಜೀನಾಮೆಯನ್ನು ಕೊಡ್ತಾರೆ. ಒಬ್ಬಂಟಿ ಎಲೆಕ್ಷನ್ ಎದುರಿಸೋಕೆ ಕಮಲಕ್ಕೆ ಪ್ರಾದೇಶಿಕ ಪಕ್ಷ ಡಿಎಂಕೆ ಮತ್ತೆ ಎಐಡಿಎಂಕೆ ನಡುವೆ ಆ ತಾಕತ್ತಂತೂ ರಾಷ್ಟ್ರೀಯ ಪಕ್ಷಕ್ಕಿಲ್ಲ. ದ್ರಾವಿಡ ಪಕ್ಷಗಳ ಪ್ರಾಬಲ್ಯದ ಮಧ್ಯೆ ಹೋರಾಟ ಮಾಡೋದು ಕಷ್ಟ ಅನ್ನೋದು ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗಿದೆ. ಇದೀಗ ನಟ ವಿಜಯ್ ಹೊಸ ಪಕ್ಷದಿಂದಲೂ ಕೂಡ ಬಿಜೆಪಿಗೆ ದೊಡ್ಡ ಸವಾಲಿರೋದು. ಈ ಎಲ್ಲ ಕಾರಣಗಳಿಂದ ಮೈತ್ರಿಗೆ ಬಿಜೆಪಿ ಉತ್ಸಾಹವನ್ನ ತೋರಿರೋದು. ಹಳೆ ದೋಸ್ತಿ ಅಣ್ಣಾ ಡಿಎಂಕೆ ಜೊತೆಯಲ್ಲಿ ಎಐಎಡಿಎಂಕೆ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಇವರ ಜೊತೆಯಲ್ಲಿ ಸಖ್ಯವನ್ನ ಬೆಳೆಸಿದೆ. ಎರಡೂ ಪಕ್ಷ ಒಂದಾದ್ರೆ ಡಿಎಂಕೆ ಮಣಿಸುವಂತಹ ಒಂದಿಷ್ಟು ಶಕ್ತಿ ನಮ್ಮದಾಗತ್ತೆ ಅನ್ನುವಂತ ಲೆಕ್ಕಾಚಾರ ಬಿಜೆಪಿಯದ್ದಾಗಿದೆ. ಬಿಜೆಪಿಗೆ ನೆಲೆ ಸಿಕ್ಕರೆ ಮುಂದೆ ಹೇಗಾದ್ರೂ ಮಾಡಿ ಪಕ್ಷವನ್ನ ಅಲ್ಲಿ ಪುಟಿದೇಳಿಸಬಹುದು ಅನ್ನುವ ವಿಶ್ವಾಸ ಬಿಜೆಪಿಗಿದೆ. ಇನ್ನ ಅಣ್ಣಾಮಲೈಗೆ ಕೇಂದ್ರದಲ್ಲಿ ಸೂಕ್ತವಾದ ಸ್ಥಾನಮಾನವನ್ನ ಕೊಡುವಂತ ಒಂದಿಷ್ಟು ಪ್ಲಾನ್ ಕೂಡ ಮಾಡಿದ್ದಾರೆ, ಸ್ಟ್ರಾಟಜಿಯೂ ಕೂಡ ಇದೆ. ರಾಷ್ಟ್ರೀಯ ಪದಾಧಿಕಾರಿ ಅಥವಾ ಕೇಂದ್ರ ಸಚಿವ ಸ್ಥಾನ ಸಿಗುವಂತ ಸಾಧ್ಯತೆಗಳಿದೆ ಅಣ್ಣಾಮಲೈಗೆ. ಅಣ್ಣಾಮಲೈ ಮೂಲಕ ಪಕ್ಷ ಸಂಘಟನೆಗೆ ತಂತ್ರವನ್ನ ಮಾಡುವಂತ ಒಂದಿಷ್ಟು ವಿಚಾರ ಬಿಜೆಪಿಯ ಮುಂದಿದೆ. ಡಿಎಂಕೆ ವಿರುದ್ಧ ಅಣ್ಣಾಮಲೈ ನಾನಾ ಹೋರಾಟಗಳನ್ನ ಮಾಡಿದ್ರು. ಪಾದಯಾತ್ರೆ ಮೂಲಕವೂ ಕೂಡ ಅಣ್ಣಾಮಲೈ ಖ್ಯಾತಿಯನ್ನ ಗಳಿಸಿದ್ರು. ತಮಿಳುನಾಡಿನಲ್ಲಿ ಚಾಟಿ ಏಟು ಬಾರಿಸಿಕೊಳ್ಳೋ ವಿಭಿನ್ನ ಪ್ರತಿಭಟನೆಯನ್ನು ಕೂಡ ಅಣ್ಣಾಮಲೈ ಅವರು ಮಾಡಿದ್ರು ಅಲ್ಲಿನ ಸರ್ಕಾರದ ವಿರುದ್ಧ. ಇದೀಗ ಅಣ್ಣಾ ಡಿಎಂಕೆ ಷರತ್ತಿನಿಂದ ಅಣ್ಣಾಮಲೈ ತಮ್ಮ ರಾಜ್ಯ ಅಧ್ಯಕ್ಷರು ಪಟ್ಟಕ್ಕೆ ಈಗ ಪದತ್ಯಾಗ ಮಾಡಿದ್ದಾರೆ. ಕೇಂದ್ರ ಸಚಿವ ಸ್ಥಾನ ಬಗ್ಗೆಯೂ ಕೂಡ ಅಮಿತ್ ಶಾ ಚಿಂತನೆಯನ್ನ ಮಾಡಿದ್ದಾರೆ. ಅಣ್ಣಾಮಲೈ ಅವರನ್ನ ಹೇಗೆ ಮುಂದೆ ನಾವು ತೋರಿಸಬೇಕು ಅಥವಾ ಪಕ್ಷದಲ್ಲಿ ಅವರಿಗೆ ಜವಾಬ್ದಾರಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅಮಿತ್ ಶಾ ಚಿಂತನೆ ಮಾಡಿದ್ದಾರೆ. ಅಣ್ಣಾಮಲೈ ಜನಪ್ರಿಯತೆಯನ್ನ ಬಳಸಿಕೊಳ್ಳುವ ವ್ಯೂಹವನ್ನು ಕೂಡ ಹೈಕಮಾಂಡ್ ನಾಯಕರು ಹೆಣೆದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ಕರ್ನಾಟಕದಲ್ಲೂ ಕೂಡ ಅಣ್ಣಾಮಲೈಗೆ ತಕ್ಕ ಮಟ್ಟಿನ ವರ್ಚಸ್ಸಿತ್ತು. ಕಳೆದ ಚುನಾವಣೆಯಲ್ಲಿ ಅಣ್ಣಾಮಲೈ ಸ್ಟಾರ್ ಪ್ರಚಾರಕರಾಗಿ ರಾಜ್ಯದ ಕೆಲ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಕ್ಯಾನ್ವಾಸ್ ಮಾಡಿದ್ರು. ಅಣ್ಣಾಮಲೈ ಖಡಕ್ ಪೊಲೀಸ್ ಅಧಿಕಾರಿ ಅಂತೇಳಿ ಹೆಸರನ್ನ ಗಳಿಸಿದವರು, ಚಿಕ್ಕಮಗಳೂರಿನಲ್ಲೇ ಕೆಲಸ ಮಾಡಿದ್ದಾರೆ ಅವರು. ಹೀಗಾಗಿ ದಕ್ಷಿಣದಲ್ಲಿ ಪಕ್ಷ ಸಂಘಟನೆಗೆ ಉಪಕಾರಿಯಾಗುತ್ತೆ ಅಣ್ಣಾಮಲೈ ಅವರನ್ನ ಮುಂದೆ ಬಿಟ್ಟುಕೊಂಡ್ರೆ ಅನ್ನೋದು ಲೆಕ್ಕ. ನೈನಾರ್ ನಾಗೇಂದ್ರಗೆ ಬಿಜೆಪಿ ಹೊಸ ಅಧ್ಯಕ್ಷ ಸ್ಥಾನವನ್ನ ಕೊಡುತ್ತೆ. ಅಣ್ಣಾಮಲೈ ಅವರು ಈಗ ರಾಜೀನಾಮೆ ಕೊಟ್ಟಿರೋದು. ನೆಕ್ಸ್ಟ್ ಯಾರು ಅಂತೇಳಿ ಬಂದಾಗ ನೈನಾರ್ ನಾಗೇಂದ್ರನ್ ಅವರಿಗೆ, ಇವರು ಹಿಂದುಳಿದ ವರ್ಗಕ್ಕೆ ಸೇರಿದ ನೈನಾರ್, ಇವರಿಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ. ಇವರು ದೇವರ್ ಸಮುದಾಯಕ್ಕೆ ಸೇರಿದಂತಹ ನಾಗೇಂದ್ರನ್. ಈ ಹಿಂದೆ ಎಐಎಡಿಎಂಕೆಯಲ್ಲಿದ್ರು ಈ ನಾಯಕ ನೈನಾರ್ ನಾಗೇಂದ್ರ. 2017ರಲ್ಲಿ ಬಿಜೆಪಿಗೆ ಅವರು ಸೇರ್ಪಡೆ ಆಗ್ತಾರೆ ನೈನಾರ್ ನಾಗೇಂದ್ರ. ಜಯಲಲಿತಾ ಆಪ್ತರಾಗಿದ್ದ ನೈನಾರ್ಗೆ ಈಗ ಪಟ್ಟ ಕಟ್ಟೋದು, ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಸಹಜವಾಗಿ ಪಳನಿಸ್ವಾಮಿ ಜೊತೆಗೂ ಕೂಡ ಉತ್ತಮವಾದಂತಹ ಬಾಂಧವ್ಯ ನೈನಾರ್ ಹೊಂದಿರೋದ್ರಿಂದಾಗಿ ರಾಜ್ಯಾಧ್ಯಕ್ಷರನ್ನಾಗಿ ಇವರನ್ನು ಮಾಡಿದ್ರೆ ಕಮ್ಯುನಿಕೇಷನ್, ಕೋಆರ್ಡಿನೇಷನ್, ಹೊಂದಾಣಿಕೆ ಚೆನ್ನಾಗಿರುತ್ತೆ ಅನ್ನೋದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರ. ಪಳಲಿ ನೈನಾರ್ ಕಾಂಬಿನೇಷನ್ ನಲ್ಲಿ ಎಲೆಕ್ಷನ್ ಅನ್ನ ಎದುರಿಸಿದ್ರೆ ಈ ಮೈತ್ರಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು. ಆ ಮೂಲಕ ವಿಧಾನಸಭಾ ಚುನಾವಣೆ 2026 ತಮಿಳುನಾಡಿನಲ್ಲಿ, ಅಲ್ಲಿ ಮೈತ್ರಿಯಾಗಿ ಅಧಿಕಾರಕ್ಕೆ ಬರಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಜಾತಿ ಸಮೀಕರಣದೊಂದಿಗೂ ಕೂಡ ಡಿಎಂಕೆಗೆ ಸವಾಲು ಕೊಡುವಂತ ಎಲ್ಲ ಸಂದರ್ಭವೂ ಕೂಡ ಆಗಬಹುದು ಅನ್ನೋದು. ವಿಧಾನಸಭಾ ಎಲೆಕ್ಷನ್ ಗೆಲ್ಲೋದಕ್ಕೆ ಅಮಿತ ತಂತ್ರವನ್ನ ಹೆಣೆದಿರೋದ್ರಿಂದಾಗಿ ಈ ಲೆಕ್ಕಾಚಾರದೊಂದಿಗೆ ಬಿಜೆಪಿ ಅಣ್ಣಾಮಲೈ ಅವರಿಂದ ತಮ್ಮ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿಸುವ ಹಾಗೆ ಮಾಡಿರೋದು. ಸದ್ಯಕ್ಕಂತೂ ಈ ರಾಜಕೀಯ ಲೆಕ್ಕಾಚಾರ ಅಮಿತ್ ಶಾ ಅವರ ಚಾಣಕ್ಯ ನೀತಿಯನ್ನ ಯಾರಿಂದಲೂ ಊಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದು ಹೇಗೆ ತಮಿಳುನಾಡಿನಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.